ನೋಡಿದ ತಕ್ಷಣನೇ ಬಾಯಿಗೆ ನೀರು ಬರುತ್ತೆ. ಮಾವಿನಕಾಯಿಯ ಸೀಸನ್ನಲ್ಲಿ ಈ ಮ್ಯಾಂಗೋ ಕ್ಯಾಂಡಿಯನ್ನು ಮಾಡ್ಕೊಂಡ್ಬಿಟ್ಟು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಕೆಡೋದಿಲ್ಲ, ಮಾಡೋದು ಕೂಡ ತುಂಬ ಸುಲಭ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಈ ಥರ ಹಸಿರಾಗಿರೋ ಮತ್ತು ಗಟ್ಟಿ ಇರುವಂತಹ ಮಾವಿನಕಾಯಿಗಳನ್ನು ತೊಗೊಳ್ಳಿ. ಇದನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದರ ಮೇಲ್ಗಡೆಯ ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಮಾವಿನಕಾಯಿ ಮೇಲ್ಗಡೆಯ ಸಿಪ್ಪೆಯನ್ನು ತೆಕ್ಕೊಂಡ್ಬಿಡ್ತೀನಿ. ಈಗ ಎಲ್ಲ ಮಾವಿನಕಾಯಿ ಮೇಲ್ಗಡೆಯ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ. ಸ್ವಲ್ಪ ಮುಂದಿಂದ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ತೆಳುವಾಗಿ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಫಿಂಗರ್ ಶೇಪ್ನಲ್ಲಿ ತೆಳುವಾಗಿ ಈ ರೀತಿ ಉದ್ದ ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡ್ರೆ ಸರಿಯಾಗಿ ಕಾಣುತ್ತೆ ಕೂಡ ಮತ್ತು ಬೇಗ ಕೂಡ ಒಣಗುತ್ತೆ. ಈಗ ಇದೇ ರೀತಿ ಎಲ್ಲ ಮಾವಿನಕಾಯಿಗಳನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಸೈಡಿಗೆ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದೆ. ನೀರು ಬಿಸಿ ಆಗಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿಗಳನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಟೈಮನ್ನು ನೋಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಸ್ವಲ್ಪ ಹಸಿ ಮಾವಿನಕಾಯಿ ಗಟ್ಟಿಯಾಗಿರುತ್ತೆ, ಸಾಫ್ಟ್ ಆಗಿಬಿಡುತ್ತೆ ಈ ರೀತಿ ಮಾಡೋದ್ರಿಂದ. 5 ನಿಮಿಷ ಟೈಮ್ ನೋಡ್ಕೊಂಡ್ಬಿಟ್ಟು ಈಗ ನಾನು ಬೇಯಿಸ್ಕೊಂಡಿದ್ದೆ. ಈಗ ಇದನ್ನು ಒಂದು ಸ್ಟ್ರೇನರ್ಗೆ ತೆಕ್ಕೊಂಡ್ಬಿಡಿ. ಎಕ್ಸ್ಟ್ರಾ ಇರುವಂತಹ ನೀರೆಲ್ಲ ಹೋಗಿಬಿಡುತ್ತೆ. ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದ್ರ ಪೌಡರನ್ನು ರುಬ್ಕೊಂಡಿದ್ದೀನಿ. ಇದಕ್ಕೆ ಈಗ ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಬೇಯಿಸ್ಕೊಂಡು ತೆಕ್ಕೊಂಡಿರುವಂತಹ ಮಾವಿನಕಾಯಿಗಳನ್ನು ಹಾಕಿ ಸರಿಯಾಗಿ ಈ ಸಕ್ಕರೆ ಪುಡಿ ಒಳಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಾದರೆ ನೀವು ಸಕ್ಕರೆಯಲ್ಲಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು, ಆದರೆ ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. 2 ದಿನ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಈ ಸಕ್ಕರೆ ಒಳಗೆ ನೆನೆಯೋದಕ್ಕೆ ಬಿಡಿ. 2 ದಿನ ಆಗಿದ್ಮೇಲೆ ತೆಕ್ಕೋತಾ ಇದ್ದೀನಿ. ಈಗ ಈ ರೀತಿ ಯಾವುದಾದ್ರೂ ಒಂದು ದೊಡ್ಡ ಪರಾತಿಗೆ ಅಥವಾ ಪ್ಲೇಟಿಗೆ ಕಾಟನ್ ಬಟ್ಟೆ ಮೇಲೆ ಈ ಥರ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಈ ಮಾವಿನಕಾಯಿಗಳನ್ನು ಹಾಕ್ಕೊಂಡ್ಬಿಟ್ಟು ಬಿಸಿಲಲ್ಲಿ 2 ದಿನ ಸರಿಯಾಗಿ ಒಣಗಿಸ್ಕೊಳ್ಳಿ. ಒಣಗಿದ ಮೇಲೆ ಈ ರೀತಿ ಕಾಣುತ್ತೆ ಮಾವಿನಕಾಯಿ ಕ್ಯಾಂಡಿ. ಮೇಲ್ಗಡೆಯಿಂದ ಸ್ವಲ್ಪ ಸಕ್ಕರೆಯನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಕೋಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀವು ಬೇಕಾದರೆ ಏರ್ಟೈಟ್ ಕಂಟೈನರ್ಗೆ ಹಾಕಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ರೀತಿ ಕ್ಯಾಂಡಿಯನ್ನು ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡಿ ವರ್ಷ ಪೂರ್ತಿ ಯಾವಾಗ ಬೇಕಾದರೂ ನೀವು ಈ ಮಾವಿನಕಾಯಿ ಕ್ಯಾಂಡಿಯನ್ನು ತಿನ್ಕೊಳ್ಬೋದು. ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.